ಖಂಡಿತವಾಗಲೂ ಈ ಒಂದು ಜನಕ್ಕೆ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ಏನಿಲ್ಲ ಸರ್, ಇವತ್ತು ಹುಟ್ಟುಹಬ್ಬ ಅನ್ನೋದು ಪ್ರತಿಯೊಬ್ಬರು ಹುಟ್ಟಿದ್ದು ಒಂದು ಭಗವಂತ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಭೂಮಿನ ಕಳಿಸಿರ್ತಾನೆ. ಆ ಉದ್ದೇಶದಲ್ಲಿ ನಾವು ಹುಟ್ಟಿದ್ದೋ ದಿವಸ ಇದಷ್ಟೇ. ಸೊ ಆ ಉದ್ದೇಶ ನಮ್ದು ಏನೋದು ಅರಿವು ಮಾಡಿಕೊಂಡು ಆ ಉದ್ದೇಶದಿಂದ ಇದರಿಂದ ನಾವು ಹುಟ್ಟಿದ ದಿವಸದಲ್ಲಿ ನಾವು ಏನು ಒಳ್ಳೆ ಕೆಲಸ ಮಾಡಬೇಕು, ಜನಗಳಿಗೆ ಏನು ಒಳ್ಳೇದು ಮಾಡ್ಬೋದು ಅನ್ನೋದನ್ನು ನಾವು ಮಾಡ್ತಾ ಹೋಗಬೇಕು. ಮತ್ತು ನಾವು ಭೂಮಿ ಮೇಲೆ ಯಾಕೆ ಬಂದಿದ್ದೀವಿ ಅನ್ನೋದು ಪ್ರಥಮವಾದ ಮುಖ್ಯ. ಅದು ಪ್ರಥಮವಾದ ನಾವು ಯೋಚನೆ ಮಾಡಬೇಕಾಗಿರೋ ದಿವಸ. ಎಲ್ಲರೂ ಆಚರಿಸ್ಕೊಳ್ತಾರೆ ಹುಟ್ಟುಹಬ್ಬ. ಬಟ್ ಹುಟ್ಟುಹಬ್ಬದಲ್ಲಿ ವಿಶೇಷವಾಗಿ ಆಚರಿಸ್ಕೋಬೇಕು ಅಂತಂದರೆ ಒಂದು ಪರಿಪೂರ್ಣತೆ ಮತ್ತು ಒಂದು ಒಳ್ಳೆ ರೀತಿಯಲ್ಲಿ ಆಚರಿಸ್ಕೋಬೇಕು ಅಂತ ನನ್ನ ಉದ್ದೇಶ. ಎಲ್ಲ ಸ್ನೇಹಿತರು ಬಂದು ಇವತ್ತೊಂದು ವಿಶ್ ಮಾಡಿದ್ದಾರೆ ಒಂದು ಒಳ್ಳೆಯ ರೀತಿಯಲ್ಲಿ. ಸೊ ಎಲ್ರಿಗೂ ನನ್ನ ಕುಟುಂಬದ ಪರವಾಗಿ ನನ್ನ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಮುಂದಿನ ದಿನಗಳಲ್ಲಿ ಭಗವಂತ ನನಗೆ ಒಳ್ಳೆಯ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗಲೂ ಈ ಒಂದು ಜನಕ್ಕೆ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ಅದರಲ್ಲೂ ವಿಭಿನ್ನವಾದ ಒಂದು ಕೊಡುಗೆ ಕೊಡಬೇಕು ಅಂತ ಆಸೆ ಪಡ್ತೀನಿ. ಯಾಕೆಂದರೆ ಈಗ ಯಾರೂ ಮಾಡಿರಬಾರ್ದು, ಮುಂದೆ ಮಾಡೋಕ್ಕೆ ಯೋಚನೆ ಮಾಡುವಂಥ ಒಂದು ಯೋಜನೆಗಳು ನನ್ನ ಹತ್ರ ಸ್ವಲ್ಪ ಇದ್ದಾವೆ. ಅದು ಕೂಡ ನಾನು ಅಳವಡಿಸ್ಕೋಬೇಕು ಅಂದ್ಕೊಂಡಿದ್ದೀನಿ ನಮ್ಮ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ. ಆ ರೀತಿ ಒಂದು ಆದಷ್ಟು ಜನಗಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗೋ ಥರ ಒಂದು ನಡ್ಕೋಬೇಕು ಅಂತ ಆಸೆ ಪಡ್ತಾಯಿದ್ದೀನಿ. ನನಗೆ ಜನ್ಮ ಕೊಡಿದಂಥ ನಮ್ಮ ತಂದೆ ತಾಯಿಗೆ ಮೊದಲನೇದಾಗಿ ಕೃತಜ್ಞತೆ ತಿಳಿಸ್ತೀನಿ. ಯಾಕೆಂದರೆ ಅವರಿಲ್ದಲೇ ನಾನು ಈ ಭೂಮಿಗೆ ಬರಲಿಕ್ಕಾಗೋದಿಲ್ಲ. ಖಂಡಿತವಾಗ್ಲೂ ಮೊದಲನೇ ಸ್ಥಾನ ಅವ್ರಿಗೆ ಕೊಡ್ತೀನಿ, ಮತ್ತು ಭಗವಂತನಿಗೆ ಕೊಡ್ತೀನಿ, ಮತ್ತು ನನ್ನ ಫ್ಯಾಮ್ಲಿಗೆ ಇವತ್ತಿನ ದಿವಸದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನಗೆ ಬಂದಿರುವಂಥ ಎಲ್ಲ ಅಭಿಮಾನಿಗಳು ಮತ್ತು ನನ್ನ ಮಾರ್ಗದರ್ಶಕರು ಮತ್ತು ನಮ್ಮ ಎಲ್ಲ ಮುಖಂಡರುಗಳಿಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಖಂಡಿತವಾಗ್ಲೂ ಸರ್, ಭಗವಂತನ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ನನಗೆ ಇದೆ ಬರಬೇಕು ಅಂತ. ಬಟ್ ರಾಜಕೀಯ ಅನ್ನೋದಕ್ಕಿಂತ ಸೇವೆ ಮಾಡೋಕ್ಕೆ ಬರ್ತೀನಿ. ನಾನು ರಾಜಕೀಯ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ನಮ್ಮ ಉಪೇಂದ್ರ ಅವರು ಹೇಳ್ತಾ ಇರ್ತಾರೆ, ಫಿಲ್ಮ್ ಮೇಕರ್ ಉಪೇಂದ್ರ ಅವರು, ಯಾವಾಗಲೂ ನೀವು ರಾಜಕೀಯದವರಾಗಿ ಬರಬೇಡಿ, ನೀವು ಒಬ್ಬ ಪಬ್ಲಿಕ್ ಸರ್ವೆಂಟಾಗಿ ಬನ್ನಿ ಅಂತ. ನಾನು ಪಬ್ಲಿಕ್ ಸರ್ವೆಂಟಾಗಿ ಬರೋಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ನಾನು ರಾಜಕೀಯ ಅಂತ ಅಂದ್ಕೊಳ್ಳಲ್ಲ. ಜನಗಳ ಒಬ್ಬ ಏನಂತಾರೆ ಸರ್ವೆಂಟ್ ಥರ ಬರಬೇಕು ಅಂತ ಇಷ್ಟಪಡ್ತೀನಿ ಸರ್. ನಾನು ಸಂಘಟನೆ ಅಂತ ಇಲ್ಲ, ನಮ್ಮ ಪಕ್ಷ ಆಲ್ರೆಡಿ ನಾನು BJPಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಎಲ್ಲರಿಗೂ ತಿಳಿದಿದೆ ಅದು. ನಮ್ಮ ಚುನಾವಣೆ ನಮ್ಮ ಪ್ರಥಮ ಇದರಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರು ಮೊದಲನೇದಾಗಿ ಸಂಘಟನೆ ಮಾಡ್ತಾನೇ ಇದ್ದಾರೆ ದೇಶ ಪೂರ್ತಿ. ಅವರ ಇದರಲ್ಲಿ ಮಾರ್ಗದರ್ಶನದಲ್ಲಿ, ಮತ್ತು ನಮ್ಮ ಅಮಿತ್ ಶಾ ಅವರಾಗಲಿ, ಮತ್ತು ನಮ್ಮ ರಾಜ್ಯದ ನಾಯಕರಾದ ವಿಜೇಂದ್ರ ಸಾಹೇಬರಾಗಲಿ, ಮತ್ತು ನಮ್ಮ ಯಡಿಯೂರಪ್ಪ ಸಾಹೇಬರಾಗಲಿ, ಮತ್ತು ಸೋಮಣ್ಣ ಸಾಹೇಬರಾಗಲಿ, ಮತ್ತು ನಮ್ಮ ಉಮೇಶ್ ಶೆಟ್ಟರ್ ಸಾಹೇಬರಾಗಲಿ, ಎಲ್ಲರೂ ಅವರ ಒಂದು ಸಂಘಟನೆ ಮಾಡ್ಕೊಂಬರ್ತಾಯಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ಖಂಡಿತವಾಗಲೂ ಅವರ ಒಂದು ಇದರಲ್ಲಿ ನಾನು ಮಾರ್ಗದರ್ಶನ ನಡ್ಕೊಂಡು ಹೋಗ್ತಾ, ಮತ್ತು ಅವರು ನಮ್ಮ ಪಕ್ಷದ ಏನೇನು ಸಿದ್ಧಾಂತಗಳಿದ್ದಾವೋ, ನಮ್ಮ ಪಕ್ಷದ ಏನೇನು ಮಾಡಬೇಕು ಅಂತಿದ್ದಾರೋ ಅದರ ಮೂಲಕ ನಾನು ಖಂಡಿತವಾಗ್ಲೂ ಜನಕ್ಕೆ ರೀಚ್ ಆಗೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಮತ್ತು ದೇವರು ಒಳ್ಳೆಯ ಆರೋಗ್ಯ ಕೊಡಲಿ, ಅಭಿವೃದ್ಧಿ ಕೊಡಲಿ, ಸುಖ ಶಾಂತಿ ನೆಮ್ಮದಿ ಆಯುಷು ಯಶಸ್ಸು ಎಲ್ಲವನ್ನು ಕೊಡಲಿ ಎಲ್ರಿಗೂ ಭಗವಂತ. ಮತ್ತು ದೇಶ ನಮ್ಮ ನರೇಂದ್ರ ಮೋದಿಜಿಯವರು ಈಗೊಂದು 20 ವರ್ಷದಿಂದ ಇದ್ದ ದೇಶ ಇವತ್ತು ಮುಂದುವರೆದಿದೆ. ಪ್ರತಿಯೊಂದು ಟೆಕ್ನಾಲಜಿ ಬೆಳೆದಿದೆ. ಅವರು ಹೇಗೆ ಯೋಚನೆ ಮಾಡ್ತಾಯಿದ್ರು ಅದೇ ರೀತಿಯಲ್ಲಿ ಜನಗಳು ಕೂಡ ಅವ್ರ ಯೋಜನೆಯಂತೆ ಬರಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇವತ್ತು ಅವ್ರದ್ದೇನೋ ಒಂದು ತುಂಬ ವಿಷನ್ ಇದೆ. ಆ ವಿಷನ್ ತಗ್ಗಟ್ಟಾಗಿ ನಮ್ಮ ದೇಶ ಬೆಳೀಲಿ ಅಂತ ನಾನು ಪ್ರತಿಯೊಬ್ಬರ ಹತ್ರ ಕೇಳ್ಕೊಳ್ತೀನಿ. ಪ್ರತಿಯೊಬ್ಬರಿಗೂ ನಮ್ಮ ವಾರ್ಡಿನ ಎಲ್ಲ ಜನಗಳಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಮೊದಲನೇ ಕೇಳ್ಕೊಳ್ತೀನಿ. ಅಭಿವೃದ್ಧಿ ಕೊಡಲಿ, ಒಳ್ಳೆಯ ವಿದ್ಯಾಭ್ಯಾಸ ಕೊಡಲಿ, ಆ ತಾಯಿ ದುರ್ಗಾ ಪರಮೇಶ್ವರಿ ಎಲ್ಲರೂ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಸರ್. ನಮ್ಮ ಆತ್ಮೀಯರಾದ ಬಾಲಾಜಿಯವರಿಗೆ ಇವತ್ತು ಹುಟ್ಟುಹಬ್ಬ. ಈ ಹುಟ್ಟುಹಬ್ಬ ವಿಶೇಷತೆ ಒಳ್ಳೆ ತಿಂಡಿ ಕೊಟ್ಟಿದ್ದಾರೆ ಬೆಳಗ್ಗೆ ಎದ್ದು. ಮೇಯ್ನು ಅವರಿಗೆ ದೇವರು ಆಯುಷು ಆರೋಗ್ಯ ಹೆಚ್ಚಿನ ಶಕ್ತಿ, ರಾಜಕೀಯವಾಗಿ ಒಂದು ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಮತ್ತು ಈ ಭಾಗದಲ್ಲಿ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ ತುಂಬ ವರ್ಷದಿಂದ. ಅವ್ರಿಗೆ ಇದೇ ಥರ ದೇವರ ಆಶೀರ್ವಾದ ಮಾಡಲಿ. ಜನರ ಆಶೀರ್ವಾದನೂ ಇದೆ, ದೇವರ ಆಶೀರ್ವಾದನೂ ಇದೆ. ರಾಜಕೀಯವಾಗಿ ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ಎಲ್ಲ ಗೋವಿಂದರಾಜ ನಗರ BJP ಮುಖಂಡರು ಮತ್ತು
ಬಾಲಾಜಿ ಅಭಿಮಾನಿಗಳ ಪರವಾಗಿ ಬಾಲಾಜಿ ಅವರ ಹುಟ್ಟಿದಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಬಾಲಾಜಿ ಅವ್ರದ್ದು ಹುಟ್ಟಿದಬ್ಬ ಅಂದಿದ ತಕ್ಷಣ ನೀವು ನೋಡ್ಬೋದು ತುಂಬ ಅರ್ಥಪೂರ್ಣವಾಗಿ ಅವರು ನಾನಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲಿ ಮೇಯ್ನಾಗಿ ಅವರು ಎಲ್ಲ ಜನರ ಮಧ್ಯೆ ನಿಂತ್ಕೊಂಡು ಒಡನಾಟದ ಇದ್ದು ಹಲವಾರು ಸಮಾಜಮುಖಿ ಕೆಲಸಗಳು ಮಾಡ್ತಾಯಿದ್ದಾರೆ. ಅದೇ ರೀತಿ ಇವತ್ತು ಬೆಳಿಗ್ಗೆ ಸುಮಾರು 7 ಗಂಟೆಯಿಂದ ಪ್ರಾರಂಭವಾದ ಈ ಹುಟ್ಟಿದಬ್ಬ ಇನ್ನೂ ಅದ್ಧೂರಿಯಾಗಿ ನಡೀತಾ ಇದೆ. ಎಲ್ಲರೂ ನೀವು ನೋಡ್ಬೋದು. ಮುಂದಿನ ದಿನಗಳ ಅವ್ರಿಗೆ ದೇವರು ಆಶೀರ್ವಾದ ಮಾಡಲಿ. ಈ ಭಾಗಗಳಲ್ಲಿ ಅವ್ರು ರಾಜಕೀಯದಲ್ಲಿ ಏನಿದ್ದಾರೆ ಅವ್ರಿಗೆ ಒಳ್ಳೆಯ ಸ್ಥಾನಮಾನ ಸಿಕ್ಕಲಿ. ನಾವೆಲ್ಲ ಅವ್ರ ಜೊತೆಗೆ ಇರ್ತೀವಿ. ನಾವೆಲ್ಲರೂ ಬಂದ್ಬಿಟ್ಟು ಅವ್ರ ಜೊತೆಗೆ ಕೈ ಜೋಡಿಸಿ ಅವ್ರ ಮುಂದಿನ ದಿನಗಳ ರಾಜಕೀಯವಾಗಿ ಬೆಳೀಲಿ ಅಂತ ಆಶಿಸ್ತಾ ಜೊತೆಗೆ ಓಡಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ.